ಕೊನೆ ದಿನ ಆ್ಯಂಡ್ ಇವತ್ತಿನ ದಿನ ವರ್ಷಿಣಿ ಅವ್ರ ಬರ್ತ್ಡೇ ಇದೆ. ಸೊ ನಾವು ಇಲ್ಲೆಲ್ಲರೂ ಗ್ಯಾದರ್ ಆಗಿದ್ದೀವಿ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ. ನೋಡ್ರಿ ಎಲ್ಲರೂ ಬಂದಿದ್ದಾರೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹೇಗನ್ಸ್ತು ವರ್ಷಿಣಿ ಅವರೇ? ತುಂಬಾ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲ ನಮ್ಮ ಕಡೆಯಿಂದನೂ ಥ್ಯಾಂಕ್ ಯು. ಅವತ್ತು ಒಳ್ಳೆ ಊಟ ಹಾಕ್ಸಿದ್ರಿ, ಆಯ್ತಾ? ನಮಸ್ಕಾರ ರೀ ಮೇಡಮ್. ನಾಚ್ಕೊಂತೀರಲ್ರಿ? ಸೊ ಈಗ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗಿದೆ. ಕಾಲೇಜಲ್ಲಿ ವ್ಲಾಗ್ ಶೂಟ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಇವ್ರು ಬಹಳ ಬಿಸಿ ಇತ್ತು. ಹಾಗಾಗಿ ಈಗ ನೆಕ್ಸ್ಟ್ ಈಗ ನೈಟ್ ಊಟಕ್ಕಂತ ಬಂದಿದ್ದೀವಿ. ಇವರು ರಕ್ಷಿತಾ, ಇನ್ನ ಆಮೇಲೆ ಇಲ್ಲಿ ಸಿಂಗಪುರ್ ಇದ್ದಾರೆ, ಮೇಘನಾ, ಜೀವಿ, ಇವರು ಇಬ್ರು ಡ್ಯಾನ್ಸ್ ಅಲ್ಲಿ ಇದ್ರು. ಸೊ ಕೇಳೋಣ ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು. ಫಸ್ಟ್ ಆಫ್ ಆಲ್ ನಮ್ಮ ಅಣ್ಣನ ಫಾಲೋ ಮಾಡ್ತಿರೋ ಎಲ್ಲ ಫಾಲೋವರ್ಸ್ಗೂ ನಮಸ್ತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಏನಂದ್ರೆ ಏನ್ ಹೇಳ್ಬೇಕು, ಎಲ್ರಿಗೂ ಹೇಳಿ 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 ಸಾಕ ಆಗ್ಬಿಟ್ಟಿದೆ. ನೀವು ಫಸ್ಟ್ ಟೈಮ್ ಬಂದಿದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಆಕ್ಚುಲಿ ನಾನು ಅನ್ಕೊಂಡಿದ್ದೀನಿ ಇಷ್ಟ ಅಂತ, ಬಟ್ ಇಲ್ಲಿ ಬಂದ ಮೇಲೆ ತುಂಬಾ ಚೆನ್ನಾಗಿತ್ತು. ತುಂಬಾನೇ ಎಂಜಾಯ್ ಮಾಡಿದ್ದೀರಾ 4 days. ಹೆಂಗ್ ಹೋಯ್ತಂತಾನೆ ಗೊತ್ತಾಗ್ತಿಲ್ಲ 4 days. ಇಲ್ಲಿ ಇರ್ಬೇಕಿತ್ತು, ಬಟ್ ಏನು ಮಾಡೋದಿಲ್ಲ. ನಾವು ಕಾಲೇಜಿಗೆ ಅದಕ್ಕೋಸ್ಕರ ಹೋಗ್ತಿದ್ವಿ. ನನಗೆ ಸಿಕ್ಕಿರೋ ಚಾನ್ಸ್ ಇದು ಫಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಹಾಗೆ ಹೇಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಮೋಸ್ಟ್ಲಿ ಇದೆ ಫಸ್ಟ್ ಅಂಡ್ ಲಾಸ್ಟ್ ಆಗಬಹುದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ವರ್ಷ ಸಿಗುತ್ತಾ ಗೊತ್ತಿಲ್ಲ, ಬಟ್ ಈ ಸತಿ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಆಗಿತ್ತು. ಬೇರೆಯವ್ರು ಹೋಗಿರೋರ್ಗಿಂತ ಈ ವರ್ಷ ತುಂಬಾ ಚೆನ್ನಾಗಿತ್ತು ಅಂತ ಎಕ್ಸ್ಪ್ರೆಷನ್ ಎಲ್ಲರೂ ಕೊಟ್ಟಿದ್ದಾರೆ. ಸೊ ಮೋಸ್ಟ್ಲಿ ನಾವೇ ಲಕ್ಕಿ ಪರ್ಸನ್ಸ್ ಇರ್ಬೋದು. ನಮ್ ಬ್ರಾಂಚ್ ಇಂದ ನಾವು ಸೆಲೆಕ್ಟ್ ಆಗಿವಿ ಡ್ಯಾನ್ಸ್ಗೆ. ನಮಗೆ ಡ್ಯಾನ್ಸ್ ಮಾಡಕ್ ಇದು ಬಿಗ್ಗೆಸ್ಟ್ ಆಪರ್ಚುನಿಟಿ, ಮತ್ತೆ ಬಿಗ್ ಸ್ಟೇಜ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಖುಷಿ ಇದೆ. ಬೈ ಬೈ. ಚಾನಲ್ಗೆ ನಮ್ಮ ಅಣ್ಣನ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್ ಪ್ಲೀಸ್ ನಮ್ಮ ಅಣ್ಣನ ಸಪೋರ್ಟ್ ಮಾಡಿ. ನಮ್ಮನ್ನ ತುಂಬಾ ಹೆಸರು ಪಡಿಬೇಕಂತ ನಮ್ಮ ಅಣ್ಣನ ಸಪೋರ್ಟ್ ಮಾಡಿ. ನಮ್ಮನ್ನ ತುಂಬಾ ಹೆಸರು ಪಡಿಬೇಕಂತ ನಮ್ಮ ಅರವಿಂದ್ ಅಣ್ಣ, ಅರವಿಂದ್ ಅಣ್ಣ ಜೊತೆ ನಾವು ಬಂದಿದ್ದೀವಿ ವ್ಲಾಗ್ ಮಾಡಕ್ಕೆ. ಆಲ್ಮೋಸ್ಟ್ ಕೊನೆ ಅಂತ ತಲುಪಿದೀವಿ. ಸೊ ಊಟ ಮಾಡ್ತಿದ್ರು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕೇಳೋಣ. ತುಂಬಾನೇ ಅಡ್ಡಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಒಂದು ಟೀಮ್ ಕಟ್ಟಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಇದು ನಮ್ಮ ಸೆಕೆಂಡ್ ವಿಡಿಯೋ ಫಸ್ಟ್. ನಾನು ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಹೋಗಿದ್ದಾಗ ಎಂಜಾಯ್ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಬಟ್ ಈ ಟೈಮ್ ಏನಂದ್ರೆ ಸ್ಪೆಷಲ್ ಆಗಿ ನಮ್ಮ ಜೊತೆ ಬಂದಿರೋ ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಇದೆ. ಆಮೇಲೆ ಹುಡುಗರು ಮತ್ತೆ ಕೋಆರ್ಡಿನೇಷನ್ ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಒಂದ್ಸರಿ ಮಿಸ್ ಆಯ್ತು, ಬಟ್ ಫೈನಲ್ ಆಗಿ ಮೂವ್ಮೆಂಟ್ ಒಳ್ಳೆ ಮೂವ್ಮೆಂಟ್ಸ್ ಕ್ರಿಯೇಟ್ ಆಯ್ತು. ಅವರೆಲ್ಲ ಎಮೋಷನಲ್ ಆಗ್ತಿರೋ ನೋಡಿ, ಏನೋ ಒಂಥರ ಒಂದು ಫ್ಯಾಮಿಲಿ ತರ ಒಂದು ಮನೆ ಅನಿಸ್ತು. ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಲೈಕ್ ನಮ್ಮ ಗೌರ್ಮೆಂಟ್ ಕಾಲೇಜ್ ಹೊರಗಡೆ ಬಂದ್ರೆ ಆಕ್ಚುಲಿ ನಮ್ಮ ಕಾಲೇಜಿಗೆ ಇದಕ್ಕೆ ಸಪೋರ್ಟ್ ಮಾಡಿ ನಮ್ಮ ಕಾಲೇಜಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸುತ್ತೆ. ಅದ್ರಲ್ಲಿ ಡೌಟ್ ಇಲ್ಲ. ಸೊ ನಮ್ಗೆ ತುಂಬಾ ಖುಷಿ ಆಯ್ತು. ಲೈಕ್ ಫಸ್ಟ್ ಟೈಮ್ ಈ ತರ ನಮ್ಮ ಮೀಟಿಂಗ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅದಕ್ಕೆ ಪ್ರತಿಯೊಬ್ಬರು ನಮ್ಮ ಟೀಮಿಂದ ಹಿಡಿದು ಲೆಕ್ಚರ್ಸ್ ಇಂದ ಹಿಡಿದು ಕಾಲೇಜಿಂದ ಹಿಡಿದು ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಸ್ಪೆಷಲಿ ನಮ್ಮ ಹುಡುಗರಿಗೆ ಏನಂದ್ರೆ ಅವರು ಏನಾದ್ರು ಅಂದ್ರೆ ಕೋಆರ್ಡಿನೇಷನ್ ಇರಬೇಕು. ಕೋಆರ್ಡಿನೇಷನ್ ಫಾರ್ಮ್ ಮಾಡೋದು ನಮ್ಮ ಹುಡುಗರಿಂದ. ಒಂದು ಕೆಲಸ ಹೇಳಿದ್ರೆ ಯಾವುದಕ್ಕೂ ಇಲ್ಲ ಅನ್ಲಿಲ್ಲ. ತುಂಬಾ ನಮ್ಮಿಂದ ಅನ್ಕೊಂಡ್ ಮಾಡಿರ್ಲಿ. ಪ್ರತಿಯೊಬ್ರು ಆಗಿರ್ಲಿ, ಟ್ವಿಶ್ ಆಗಿರ್ಲಿ, ಫಿಶ್ ರಾಹುಲ್, ರಾಕಿ, ಆಮೇಲೆ ವನು ಆಗಿರ್ಲಿ, ಪ್ರತಿಯೊಬ್ರು ತುಂಬಾ ಹಾರ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು. ಸೊ ನಿಮ್ದು ನೆಕ್ಸ್ಟ್ ಈಗ ಯೂಟ್ಯೂಬ್ ಸಿಗಲ್ಲ ಚಾನ್ಸ್ ಸಿಗಲ್ಲ, ಬಟ್ ಅದು ಸ್ವಲ್ಪ ಗೊತ್ತಾಗ್ತಿದೆ. ಬಟ್ ಫೈನಲಿ ವಾಸ್ ಮ್ಯಾಜಿಕ್. ನನಗೆ ಲಾಸ್ಟ್ ಮೂಮೆಂಟ್ಸ್ ಯೂಟ್ಯೂಬ್ ಈ ತರ ಮ್ಯಾಜಿಕ್ ನಂಗೆ ಯಾವತ್ತೂ ಆಗಿದೆ. ಇಟ್ ಈಸ್ ಅ ಗುಡ್ ಒನ್. ಅಂಡ್ ನಿನ್ನೆ ಬರೋ ಹುಡುಗರಿಗೆ ನಾನು ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಸ್ಟೂಡೆಂಟ್ಸ್ಗೆ, ನಿಮ್ಮ ಜೂನಿಯರ್ಸ್ಗೆ ಬನ್ನಿ ನೋಡ್ರಿ ಯೂಟ್ಯೂಬ್ ಫಸ್ಟ್. ಇವಾಗ ಯಾರು ನೋಡಿದ್ರೆ ಅವ್ರ ಜೂನಿಯರ್ಸ್ ಕರ್ಕೊಂಡ್ ಬನ್ನಿ. ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿ ಕೇಳ್ರಿ. ಥ್ಯಾಂಕ್ ಯು ಬ್ರೋ. ಅಂಡ್ ಮುಂದೆನೂ ಹಂಗೆ ವರ್ಕ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ನಾವು ಮತ್ತೆ ಅರವಿಂದ್ ಬ್ರೋ. ನೋಡೋಣ, ಲೆಟ್ಸ್ ಹೋಪ್ ಎಲ್ಲಿವರೆಗೂ ಹೋಗುತ್ತಂತ. ಥ್ಯಾಂಕ್ ಯು ಬ್ರೋ. ಊಟ ಮಾಡಿ. ಊಟ ಕೊಟ್ಟಿಲ್ಲ ಯಾಕೆ? ನರ್ತಕಿ ಅಂತ ಹೊರಟಿ ಬಂದಿದ್ರು. ಸಾಕು
ಶ್ರೀಮತಿಗಳು 2 hours later. ಸೊ ಈಗ ನಮ್ಮ ಯೂಟ್ಯೂಬ್ ಫೆಸ್ಟ್ 2025 ಇಂಟ್ರ್ಯಾಕ್ಟ್ ಇನ್ನು ಕೊನೆ ಅಂತ, ಈ ಬ್ಲಾಗಿನ ಕೊನೆ ಅಂತ ನಮ್ಮ ಕಂಪ್ಲೀಟ್ ಟೀಮನ್ನು ಫಸ್ಟು ಕಟ್ಟಿ ಅದಕ್ಕೆ ಒನ್ ಆಗಿ ಎಲ್ಲದಕ್ಕೂ ಲೈಟಿಂಗ್ ಕೊಡೋಂಥ ಜವಾಬ್ದಾರಿ ಅಂತ ನಮ್ಮ ಗಗನ್ದೀಪ್ ನಮ್ಮ ಕಾಲೇಜನ್ನು ಬಿಟ್ಟರು, ನಮ್ಮ ಯುಬಿಡಿಟಿ ಕಾಲೇಜಿನ ಹೆಸರನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕನ್ನೋ ಆಸೆಯನ್ನು ಹೊತ್ತಿರುವ ಇವರ ಎಕ್ಸ್ಪೀರಿಯೆನ್ಸ್ ಮೂರನೇ ಬಾರಿ ನಾನು ಮೂರನೇ ಬಾರಿ ನಾವಿಲ್ಲಿ ಫುಲ್ ಎಕ್ಸ್ಪೀರಿಯನ್ಸ್ ಇರೋರು. ಸೊ ಇವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ ಬನ್ನಿ. ಹೇಗಿತ್ತು ಬ್ರಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಲಾಸ್ಟ್ 3 ಟೈಮಿಗೆ ಕಂಪೇರ್ ಮಾಡಿದ್ರಿ ಸ್ವಲ್ಪ ಈ ಸತಿ ಸ್ವಲ್ಪ ಇನ್ನೂ ಬೆಟರಾಗೇ ಇತ್ತು. ಲಾಸ್ಟ್ ಟೈಮ್ ನಮಗೆ ಟೀಚರ್ಸು ಎಷ್ಟು ಸಪೋರ್ಟಿವ್ ಆಗಿತ್ತು, ಈ ಟೈಮ್ ಟೀಚರು ನಮಗೆ ಇನ್ನೂ ಭಾಳ ಸಪೋರ್ಟಿವ್ ಆಗಿತ್ತು. ಮತ್ತು ನಮಗೆ ಎಂಜಾಯ್ಮೆಂಟ್ಸು ತುಂಬ ಮಾಡಿದ್ವಿ. ಕ್ರೇಜಿ ಕ್ವಾಟ್ಲೆಗಳು ಕೊಟ್ಕೊತ ಅಡ್ಡಾಡಿದ್ವಿ. ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಕ್ಲಾಕ್ ಡೈರೆಕ್ಷನ್ಸ್ ಬಗ್ಗೆ. ಅದನ್ನು ಸ್ಟಾರ್ಟ್ ಮಾಡ್ತಾನೆ ನಾನು. ಅದು ಆ್ಯಕ್ಚುಲಾಗಿ ಭಾಳ ಹೆಂಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಕ್ಲಾಕ್ ಡೈರೆಕ್ಷನಲ್ಲಿ ಹೇಳೋದು. ದಿಸ್ ಈಸ್ ಅ ಕೋಡ್ ವರ್ಡ್ ಆಫ್ ದ ನಮ್ಮ ಟೀಮಿಂದ ಇದು ಕೋಡ್ ವರ್ಡ್. ಮತ್ತೀಗ ಏನಾದರೂ ಫ್ರಮ್ ಔಟ್ಸೈಡ್ ಕಾಲೇಜ್ ಏನಾದರೂ ಚಾನ್ಸ್ ಇತ್ತಂದರೆ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಈಗ ಹೇಳ್ಕೊತೀನಿ. ಯಾಕಂದರೆ ನಾನು 3 years ಇದು ಈಗ 2 times ಕಂಟಿನ್ಯೂ ಆಗಿದ್ದೆ. ಹ್ಯಾಟ್ರಿಕ್ ಹೊಡೆಯೋಣ ಅಂದರೆ ಅದು ಯಾಕೆ ಆಗಿದ್ದಿಲ್ಲ. ಮಧ್ಯಕ್ಕೆ ಒಂದು ಬಾಲ್ ಮಿಸ್ ಆಗಿ ನೆಕ್ಸ್ಟ್ ಬಾಲಿಗೆ ವಿಕೆಟ್ ಬಿತ್ತು ಅನ್ನೋ ಥರ ಇಲ್ಲಿ ಚಾನ್ಸ್ ಇತ್ತು. ಗ್ಲೋಬಲ್ ಕಾಲೇಜ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಈವೆಂಟ್ನ. ಸೊ ನೆಕ್ಸ್ಟ್ ಏನಾದರೂ ಫೆಸ್ಟು ಇನ್ನೊಂದ್ಸಲ ಬಂತಂದರೆ ಆ್ಯಸ್ ಅನ್ ಅಕಂಪನೀಸ್ ಮತ್ತೆ ನಮ್ಮ ಕಾಲೇಜಿಗೆ ಹೆಲ್ಪ್ ಮಾಡೋಕ್ಕೆ ಯಾವಾಗಲೂ ರೆಡಿ ಇರ್ತೀವಿ. ನೆಕ್ಸ್ಟ್ ಏನಾಗುತ್ತಂತ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಅಪರಿಚಿತರು ಸೇರಿದರು ಹಬ್ಬದ ತಾಣಕ್ಕೆ, ಕೆಲವರು ಗೊತ್ತು ಹಲವರು ಹೊಸ ಮುಖಕ್ಕೆ. ಮೊದಲು ಹಿಂಜರಿಕೆ, ಮಾತಿಲ್ಲದ ಮೌನ ಈ ಮನಕ್ಕೆ, ನಂತರ ಹರಿದು ಬಂತು ಕಾಣದ ಲವಲವಿಕೆ. ಕಾಲಕ್ಷಣ ಸಾರಿ ಬೆಸೆದುಕೊಂಡರು, ಜೀನುಗೂಡಿನಂತೆ ಒಂದಾಗಿ ಸಂತಸ ಕಂಡರು. ನಂಟಿನ ಮಧುರತೆಯನ್ನು ಮೆಲುಕು ಹಾಕುತ್ತಾ ಹೇಳುವೆ, ಇಂತಹ ವಿಶೇಷ ಅನುಭವ ಮರೆಯಲು ಸಾಧ್ಯವೇ? ಹಬ್ಬದ ಕೊನೆಯಲ್ಲಿ ಬಂತು ಕಣ್ಣೀರು ಹರಿದು, ಹೃದಯ ಹೇಳಿತು ವಿದಾಯವೆಂದು. ಜೀವಿಸಿದ ಕ್ಷಣಗಳು ಎಂದಿಗೂ ಮಾಸದಿರಲಿ, ಈ ಸ್ನೇಹದ ಬಂಧವು ಚಿರಕಾಲವಿರಲಿ.